ಎಲ್ಲ ಮಾಧ್ಯಮ ಮಿತ್ರದವರಿಗೆ ಹಾಗೂ ನಮ್ಮ ರಾಜ್ಯದ ಜನತೆಗೆ ನಮಸ್ಕಾರಗಳು. ನನ್ನ ಹೆಸರು ಶ್ರೀನಾಥ್ ಅಂತ. RTI ಕಾರ್ಯಕರ್ತರಾಗಿ ಮತ್ತು ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಮತ್ತು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ಒಂದು ಭಾಗವಾಗಿ ನಾನು ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ಈ ಮೂಲಕ ಮಾಧ್ಯಮ ಸುದ್ದಿಗೋಷ್ಠಿ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ KPTCL ಈ ರಾಜ್ಯಕ್ಕೆ ಬೆಳಕು ಕೊಡುವಂತಹ ಒಂದು KPTCL ಇಲಾಖೆಯಲ್ಲಿ ಮುಖ್ಯವಾದ ಭಾಗವಾದ ಒಂದು ಹಣಕಾಸು ಶಾಖೆಯಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಒಳಗಡೆಗೆ ಬಹುಕೋಟಿ ಕಮಿಷನ್ ವ್ಯವಹಾರ ನಡೀತಾ ಇದೆ. ಈ ವಿಚಾರವಾಗಿ ನಾನು ಬಹಳ ತಿಂಗಳಿಂದ ಸಾಕಷ್ಟು ಹೋರಾಟ ಮಾಡ್ತಾ ಬರ್ತಾ ಇದ್ದೀನಿ. ಈ ಒಂದು ಮಾಧ್ಯಮ ಗೋಷ್ಠಿ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಹಣಕಾಸು ವಿಭಾಗದಲ್ಲಿರುವ ಒಬ್ಬ ಅಧಿಕಾರಿಯಾದಂತಹ ಶ್ರೀಯುತ ಕಪ್ಪೂರ್ ಲಿಂಗಯ್ಯ ಅನ್ನೋರು ಹಲವಾರು ವರ್ಷದಿಂದ ಅದೇ ಒಂದು ಡಿಸಿಗ್ನೇಷನ್ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ಈ ಒಂದು ಗುತ್ತಿಗೆದಾರರು ಹಲವಾರು ಕಡೆ ಕೆಲಸ ಮಾಡಿರೋ ಬಿಲ್ಲನ್ನು ಇಲ್ಲೇ ಕೂಡ ಪೇಮೆಂಟ್ ಆಗುವಂತಹದ್ದು ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ. ಯಾವ ರೀತಿ ಅಂದರೆ ಇಲ್ಲಿ ಹಗರಣ ನಡೀತಿದೆ ಅಂದರೆ, ಒಂದು ಗುತ್ತಿಗೆದಾರರು ಬಿಲ್ ಸಬ್ಮಿಟ್ ಮಾಡಿದ ಯಾರು 2%, 2.5% ದುಡ್ಡು ಕೂಡ ತುರ್ತಾಗಿ ಕೊಡ್ತಾರೋ ಅಂತಹ ಗುತ್ತಿಗೆದಾರರಿಗೆ ತುರ್ತಾಗಿ ಪೇಮೆಂಟ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಅರ್ಹ ಗುತ್ತಿಗೆದಾರರು ಭಾಳ ತಿಂಗಳಿಂದ ಪೇಮೆಂಟಿಗೆ ಕಾಯ್ತಾ ಇರ್ತಾರೆ, ಅವ್ರಿಗೆ ಪೇಮೆಂಟ್ ಕೊಡೋದಿಲ್ಲ. ಯಾಕೆಂದರೆ ಅವರು ಕಮಿಷನ್ ಲಂಚ ಕೊಡೋದಿಲ್ಲ. ಯಾರು 2.5% ಯಾವ ರೀತಿ ಸ್ಪ್ಲಿಟ್ ಮಾಡಿದ್ದಾರೆ ಅಂದರೆ, ವ್ಯವಸ್ಥಾಪಕ ನಿರ್ದೇಶಕರಿಗೆ 1% ದುಡ್ಡು ಹೋಗ್ಬೇಕಂತೆ. ಇವರ ಒಂದು ಅಧಿಕಾರಿದಾರಳ ಯಾರು ಕಪ್ಪೂರ್ ಲಿಂಗಯ್ಯ ಏನೋ ಅಧಿಕಾರಿ ಮೇಲೆ ಆಪಾದನೆ ಮಾಡ್ತಾ ಇದ್ದೀನಲ್ಲ, ಅವ್ರು 1%. ಈ ಫಂಡನ್ನು ತರಿಸ್ಕೊಡೋಕ್ಕೆ ಸರ್ಕಾರದಿಂದ 0.5% ಕೊಡಬೇಕಂತೆ. ಎಷ್ಟೋ ಗುತ್ತಿಗೆದಾರರು ಭಾಳ ಬೇಸತ್ತು ನನ್ನಲ್ಲೂ ಕೂಡ ಮಾಹಿತಿ ಹಂಚ್ಕೊಂಡಿದ್ದಾರೆ ಈ ವಿಚಾರವಾಗಿ ಬಂದು. ಈ ವಿಚಾರವಾಗಿ ನಾವು ದಾಖಲೆಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಮಾಹಿತಿ ಹಕ್ಕಲ್ಲಿ ಅರ್ಜಿ ಹಾಕಿದಾಗ ಯಾವ ಥರ ಹೇಳಿಕೆ ಕೊಡ್ತಾರೆ ಅಂದರೆ, ಮಾಹಿತಿ ಕೊಡೋಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಅಲ್ಲಿ ಮಾಹಿತಿ ಅಧಿಕಾರಿಯವರಿಗೂ ಅಷ್ಟೇ, ಮೇಲ್ಮನೆ ಪ್ರಾಧಿಕಾರದವ್ರಿಗೂ ಅಷ್ಟೇ ಮಾಹಿತಿ ಕೊಡಬೇಡಿ ಅಂತ ತಾಕೀತು ಮಾಡುವಂಥ ಪ್ರಯತ್ನ ಕೂಡ ನಡೆದಿದೆ. ಇವರು ಸೀನಿಯಾರಿಟಿ ಪೇಮೆಂಟ್ ಮಾಡಿದೆ. ಉದಾಹರಣೆಯಾಗಿ ಒಂದು ನಾನು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂನಿವರ್ಸಲ್ ಕೇಬಲ್ ಲಿಮಿಟೆಡ್ ಅನ್ನೋ ಒಂದು ಫೆಬ್ರವರಿ 24ರಲ್ಲಿ 796 ಕೋಟಿ ಪೇಮೆಂಟ್ ಆಗಿದೆ. ಡಿವಿಷನ್ನಿಂದ ಇಲ್ಲಿಗೆ ಬರೋದಕ್ಕೆ ಬಂದು 2 ದಿನದಲ್ಲಿ ಪೇಮೆಂಟ್ ಆಗಿದೆ. ಯಾವ ರೀತಿ ಸಾಧ್ಯ? ಯಾಕೆಂದರೆ ಒಂದು ಬಿಲ್ ಬಂತು ಅಂದರೆ ಅದನ್ನು ಅಕೌಂಟ್ ಸೆಕ್ಷನಿಗೆ ಹೋಗಬೇಕು, ಅಕೌಂಟ್ ಸೆಕ್ಷನಲ್ಲಿ ಅದು ಸ್ಕ್ರೂಟಿನಿ ಆಗಬೇಕು, ಅದು ಫಸ್ಟ್ ಪ್ರತಿಯೊಂದು GST ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಆಗಬೇಕು, ಐಟಮ್ ವೈಸ್ ಚೆಕ್ ಮಾಡಬೇಕು. ಈತ 2.5% ದುಡ್ಡು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಹತ್ರ ದಾಖಲೆಗಳು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇವ್ನು ಕೊಟ್ಟಿದ ತಕ್ಷಣ ಇವ್ನಿಗೆ ಪೇಮೆಂಟ್ ಯಾವ ರೀತಿ ಆಯಿತು? ಕೇವಲ 1 ದಿನದಲ್ಲಿ ಚೆಕ್ ಪೇಮೆಂಟ್ ಆಗಿದೆ 796 ಕೋಟಿ. ಇಲ್ಲಿ KRCಯಿಂದ ಸರಿಯಾಗಿ ಅನುಮೋದನೆ ತೊಗೊಳ್ಳೋದಿಲ್ಲ, ಅನಾವಶ್ಯಕ ಟೆಂಡರ್ ಕಾಮಗಾರಿ ಕರೀತಾರೆ. ಹಲವಾರು ವರ್ಷದಿಂದ ಕರೆದ ಟೆಂಡರ್ ಕಾಮಗಾರಿಗಳು ಇವತ್ತಿಗೂ ಕೂಡ ಕಂಪ್ಲೀಟ್ ಆಗಿಲ್ಲ. ದುರಂತ ಏನು ಅಂತ ಅಂದರೆ, ಈ KTTP ಆ್ಯಕ್ಟನ್ನು ವೈಲೇಷನ್ಸ್ ಮಾಡ್ತಿರೋದನ್ನು ಎಷ್ಟು ದೊಡ್ಡ ಮಟ್ಟದಲ್ಲಿ ಹಗರಣ ನಡೀತಿದೆ ಅಂದರೆ, ಒಂದು ಬೋರ್ಡ್ ಮೀಟಿಂಗ್ ಮಾಡ್ತಾರೆ ಇಲ್ಲಿ. ಆ ಮೀಟಿಂಗಲ್ಲಿ ಒಂದು 4-5 ಜನ ಕಾಂಟ್ರಾಕ್ಟು ಕರ್ಸ್ಕೊಳ್ತಾರೆ. ನಿನಗೆ ಎಷ್ಟು ಪರ್ಸೆಂಟಪ್ಪ, ನಿನಗೆ ಈ ವರ್ಕ್ ಫಿಕ್ಸ್ ಮಾಡಿಕೊಡ್ತೀವಿ, 5% ಕೊಡು, 10% ಕೊಡು, ನಿಂದು ಎಲಿಜಿಬಲ್ ಏನಿದೆ, ಟೆಂಡರ್ QR ಅಂತ ಕೇಳ್ತಾರೆ. ಈ KTTP ಆ್ಯಕ್ಟಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ. ಒಬ್ಬ ಗುತ್ತಿಗೆದಾರ ಇಷ್ಟೇ ಕಾಮಗಾರಿ ಮಾಡಿರಬೇಕು, ಇಷ್ಟೇ ರೀತಿ ಒಂದು ಟರ್ನ್ ಓವರ್ ಇರಬೇಕು, ಇಷ್ಟೇ ಒಂದು ಮ್ಯಾಟ್ ಕ್ಯಾಲ್ಕುಲೇಷನ್ ಬರಬೇಕು ಅಂತಿರುತ್ತೆ. ಅವನಿಗೆ ತಕ್ಕಂಗೆ QR ಚೇಂಜ್ ಮಾಡೋದು. ಇದಕ್ಕೆ ಉದಾಹರಣೆಯಾಗಿ 3,000 ಕೋಟಿ ಟೆಂಡರ್ಗಳನ್ನು 147ನೇ ಬೋರ್ಡ್ ಮೀಟಿಂಗಲ್ಲಿ ಅಪ್ರೂವ್ ಮಾಡಿದ್ದಾರೆ. ಸರ್ಕಾರದ ಆದೇಶ ಇರುವುದು 5% ಮೇಲೆ ಹೆಚ್ಚುವರಿ ದರ ಕೊಡಬೇಡಿ ಅಂತ. ಇವರು ಅದರಲ್ಲಿ ಸುಮಾರು 10ರಿಂದ 15% ಗಟ್ಟಲೆ ಯಾವಾಗ ಕೊಟ್ಟಿರೋ ಮಾಹಿತಿ ಕೂಡ ನನ್ನಲ್ಲಿ ಲಭ್ಯವಾಗ್ತಾ ಇದ್ದಾವೆ. ಇವರು RTI ಅಡಿಯಲ್ಲಿ ಹಾಕಿರೋ ಯಾವುದೇ ಒಂದು ದಾಖಲೆ ಪುರಾವೆಯನ್ನು ಕೊಡೋದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಯವರು. ಈ ವಿಚಾರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವರಂಥ ಸಿದ್ದರಾಮಯ್ಯನವರಿಗೂ ಕೂಡ ಮತ್ತು ಇಂಧನ ಸಚಿವರಿಗೂ ಕೂಡ ರಾಜ್ಯಪಾಲರಿಗೂ ಕೂಡ ಹಲವಾರು ಪತ್ರಗಳನ್ನು ಬರೆದಿದ್ದೀನಿ. ಯಾರೂ ಕೂಡ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಪರಿಗಣಿಸಿ ತನಿಖೆ ಒಳಪಡಿಸ್ತಾ ಇಲ್ಲ. ತನಿಖೆ ಒಳಪಡಿಸಿ ಏನಾಯಿತು ಅಂತ ಕೇಳಿದ್ರು ಕೂಡ ಮಾಹಿತಿ ಹಕ್ಕಲ್ಲಿ ನಿಮ್ಮಲ್ಲಿ ಪೂರಕ ದಾಖಲೆ ಇಲ್ಲ ಅಂತೇಳಿ ನನ್ನ ದೂರನ್ನು ಕಸದ ಬುಟ್ಟಿಗೆ ಎಸೆತಾ ಇದ್ದಾರೆ. ಇಷ್ಟು ಕೋಟಿ ಕಮಿಷನ್ ಅವ್ಯವಹಾರ ನಡೀತಿರೋದನ್ನು ಸರ್ಕಾರ ಯಾಕೆ ತಡೆ ಹಿಡಿತಾ ಇಲ್ಲ? ಸಾರ್ವಜನಿಕರ ದುಡ್ಡು, ಸರ್ಕಾರದ ದುಡ್ಡು ಈ ರೀತಿ ಕಮಿಷನ್ ರೂಪದಲ್ಲಿ, ಲಂಚದ ರೂಪದಲ್ಲಿ ತೊಗೊಳ್ತಾ ಇದ್ದಾರಲ್ಲ ಇಂಥ ಅಧಿಕಾರಿಗಳು, ಇವ್ರ ಮೇಲೆ ಯಾಕೆ ಶಿಸ್ತು ಕ್ರಮಕ್ಕೆ ಸರ್ಕಾರ ಕೈಗೊಳ್ತಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ನನಗೆ ವಿಚಾರದಲ್ಲಿ. ಎಷ್ಟೋ ಜನ ಗುತ್ತಿಗೆದಾರರುಗಳ ವಿಚಾರವಾಗಿ ಹಲವಾರು ನಕಲಿ ದಾಖಲೆಗಳು, 2,000 ಕೋಟಿಗೆ 2,200 ಕೋಟಿ ಗಟ್ಟಲೆ ಯಾವಾಗ ಕೊಡೋದು, ಹೆಚ್ಚುವರಿ ದರ ಟೆಂಡರ್ ಕೊಡೋದೆ, ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಪಾರದರ್ಶಕವಾಗಿ ಮಾಡ್ತಾ ಇಲ್ಲ ಅವರು. ಇವನ್ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಏನು ಹೇಳುತ್ತೆ ಅದರ ಪ್ರಕಾರ ಒಂದು ಡಾಕ್ಯುಮೆಂಟ್ ಟೆಂಡರ್ಗೆ ಹಾಕಿದರೆ ಅದನ್ನು ವೆರಿಫಿಕೇಷನ್ ಮಾಡೋದಿಲ್ಲ. ಎಷ್ಟೋ ಕಾಮಗಾರಿ ಸ್ಥಗಿತಗೊಂಡಿದ್ದಾವೆ ಇನ್ನೂ ಕೂಡ ಅಲ್ಲಿ. ಯಾಕೆ ಅಂದರೆ ಆ ಗುತ್ತಿಗೆದಾರ ಇವ್ರಿಗೆ ಕಮಿಷನ್ ಕೊಡ್ತಾ ಇಲ್ಲ. ಆ ಕಮಿಷನ್ ಕೊಟ್ಟವ್ರಿಗೆ ಮಾತ್ರ ಅಪ್ರೂವಲ್ ಆಗ್ತಾ ಇದ್ದೇವೆ. ಈ ವಿಚಾರವಾಗೂ ಕೂಡ ನಾನು
ಲೆಟ್ರ್ ಕೊಟ್ಟೆ, ಇಂತಿಂಥ ಜನಕ್ಕೆ ಪ್ರೀ ಬುಕ್ ಕಮಿಟ್ಮೆಂಟ್ ಟೆಂಡರ್ ಆಗ್ತಾ ಇದ್ದಾವೆ, ಸುಮಾರು ಕೋಟಿಗಟ್ಟಲೆ ವರ್ಕ್ಗಳನ್ನು, ಅದನ್ನು ದಯವಿಟ್ಟು ತಡೀರಿ ಅಂತಂದರೆ ಮತ್ತು ಕೂಡ ಅದನ್ನು ಅದೇ ರೀತಿ ಮಾಡಿ ನಾನು ಯಾವ ಗುತ್ತಿಗೆದಾರರಿಗೆ ಮೆನ್ಷನ್ ಮಾಡಿದ್ದೀನಿ ಅದೇ ಗುತ್ತಿಗೆದಾರರಿಗೆ ಹೆಚ್ಚುವರಿ ದರಕ್ಕೆ ಕೋಟಿಗಟ್ಟಲೆ ಹೆಚ್ಚುವರಿ ದರಕ್ಕೆ ಟೆಂಡರನ್ನು ಕೊಟ್ಟಿರುವಂಥ ಪ್ರಕ್ರಿಯೆ ಕೂಡ KPTCL ನಡೀತಾ ಇದೆ. ಇದ್ರ ಬಗ್ಗೆ ನಾನು ನಮ್ಮ ಸರ್ಕಾರಕ್ಕೆ ಏನು ಹೇಳ್ತೀನಿ ಅಂದರೆ ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಇಲಾಖಾ ತನಿಖೆ ಆಗಲೇಬೇಕು. ಇದನ್ನು ಸರ್ಕಾರದ ದುಡ್ಡು, ಸಾರ್ವಜನಿಕರ ದುಡ್ಡು ಯಾವುದೇ ಕಾರಣಕ್ಕೂ ಪೋಲಾಗಬಾರ್ದು. ಇಂಥ ಅಧಿಕಾರಿಗಳು ಕಮಿಷನ್ ಅವ್ಯವಹಾರ ಮಾಡಿಕೊಂಡು ಅಕ್ರಮವಾಗಿ ಬೇನಾಮಿ ಆಸ್ತಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಾನು ಲೋಕಾಯುಕ್ತರಿಗೂ ಸಹ ದೂರನ್ನು ಸಲ್ಲಿಸಿದ್ದೇನೆ. ಆಗಲೇ ನಾನು ಈ KTTP ಆ್ಯಕ್ಟನ್ನು ವೈಲೇಷನ್ಸ್ ಮಾಡ್ತಾ ಇಲ್ಲ, ಸರಿಯಾಗಿ ಅದನ್ನು ಪಾಲನೆ ಮಾಡ್ತಾ ಇಲ್ಲ. ಅವರು ಯಾವ ಗುತ್ತಿಗೆದಾರರ ದಾಖಲೆಗಳನ್ನು ಸಮಗ್ರ ಪರಿಶೀಲನೆ ಮಾಡ್ತಾ ಇಲ್ಲ. KRCಯಿಂದ ಕೂಡ ಅಪ್ರೂವಲ್ ಕೂಡ ಸರಿಯಾಗಿ ತೊಗೊಳ್ತಾ ಇಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಾರೆ, ಇವರು ಕೋಟಿಗಟ್ಟಲೆ ಟೆಂಡರ್ ಕರ್ಕೊಂಡು ಹೋಗ್ತಿದ್ದಾರೆ. ಯಾವ ಕಾಮಗಾರಿ ಕಂಪ್ಲೀಟ್ ಆಗಿದೆ ಅಂತ ಅವ್ರು ತೋರಿಸ್ಬಿಡ್ಲಿ ನನಗೆ, ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಯಾವ ಕಾಮಗಾರಿಗಳು ಪೂರ್ಣ ಆಗ್ತಾ ಇಲ್ಲ. ಆ ಒಂದು ವರ್ಕ್ ವಿಚಾರದಲ್ಲೂ ಅಷ್ಟೇ, ಭೂಮಿ ಒಳಗಡೆ ಮಾಡುವಂಥ ಕಾಮಗಾರಿಯಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದ ಹಗರಣ ನಡೀತಾ ಇದ್ದಾವೆ. ದಯವಿಟ್ಟು ನಾನು ಏನು ಕೇಳ್ಕೊಳ್ತೀನಿ, ಮನವಿ ಮಾಡ್ಕೊಳ್ತೀನಿ ಮಾಧ್ಯಮ ಮಿತ್ರರ ಮುಖಾಂತರ ಅಂದರೆ, ಈ ಹಣಕಾಸು ವಿಭಾಗದಲ್ಲಿ ಆಗ್ತಿರುವಂಥ ಸೀನಿಯಾರಿಟಿ ಪೇಮೆಂಟ್ ಮಾಡದೆ ಕಮಿಷನ್ ತೊಗೊಂಡ್ರೆ ಇಂಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಹಾಗೂ ನಮ್ಮ ಮೇಲಾಧಿಕಾರಿಯವರಿಗೆ ಕೂಡಲೇ ಇದನ್ನು ತನಿಖೆ ಒಳಪಡಿಸಬೇಕು ಅಂತ ಈ ಮೂಲಕ ನಾನು ಕೇಳಿಕೊಂಡು ಮಾಡಿ ಅಂತ ಕೊಟ್ಟರೆ, ಇವ್ರು ಸೇಮ್ ಅದನ್ನೇ ನನ್ನ ದೂರನ್ನು ಟ್ರಾನ್ಸ್ಫರ್ ಮಾಡಿ ಇದೇ ಆಫೀಸಿಗೆ ಕೊಟ್ಟರೆ ಇವರೇ ಕಳ್ಳರು. ಇಷ್ಟು ಹೊಡ್ಕೊಂಡು ಲಂಚ ಕೊಡ್ಕೊಂಡು ಕೋಟಿಗಟ್ಟಲೆ ಸರ್ಕಾರದ ಹೊಡ್ಕೊಂಡು ತಿಂತಾ ಇದ್ದಾರೆ ಅಂದಮೇಲೆ ಇವರು ಸರಿ ಇದೆ ಅಂತ ಯಾವ ರೀತಿ ಕೊಡ್ತಾರೆ? ನನ್ನ ದೂರ ಏನಂತ ಕೊಟ್ಟರು, ನಿಮ್ಮ ದೂರಲ್ಲಿ ಪೂರಕ ದಾಖಲೆ ಇಲ್ಲ, ಇದನ್ನು ಕಸದ ಬುಟ್ಟಿಗೆ ಹಾಕಿದ್ದೀವಿ ಅಂತ ರಿಪ್ಲೈ ಕೊಟ್ಟಿದ್ದಾರೆ. ನಮಗೆ ಯಾವತ್ತು ಕೊಟ್ಟಿದ್ದಾರೆ ರಿಪ್ಲೈ? ದಿನಾಂಕ 10 ಜುಲೈ 2024 ಕೊಟ್ಟಿದ್ದಾರೆ. ಇದನ್ನು ತನಿಖೆ ಆಗಲೇಬೇಕು. ಭ್ರಷ್ಟಾಚಾರ ಮಾಡುವಂಥ ಇಂಥ ಅಧಿಕಾರಿಗಳು ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತರ್ತಾ ಇದ್ದಾರೆ. ಅದು ಆಗಬಾರ್ದು. ಸಾರ್ವಜನಿಕರ ಹಣ ಪೋಲಾಗಬಾರ್ದು. ಕಮಿಷನ್ ಅನ್ನೋದು ಅವ್ಯವಹಾರ ಅಂತ ಹೇಳ್ತಿಲ್ಲ, ಅದು ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ತಡೆ ಹಿಡಿಬೇಕು ಅಂತ ನಾನು ಕಳಕಳಿಯಿಂದ ತಮ್ಮ ಮೂಲಕ ಅವರು ರಿಪ್ಲೈ ಕೊಟ್ಟಿದ್ದಾರೆ ಸರ್. ಯಾವತ್ತಿನ ದಿನ ಅಂದರೆ CM ಆಫೀಸಿಂದ 2/4/24 ನಿಮ್ಮ ದೂರು ವಿಚಾರವಾಗಿ ನಾವು ಸಂಬಂಧಪಟ್ಟ ಇವರಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ MD ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸರ್, ಈಗ ನೀವು ಮಾಡ್ತಾ ಇರೋ ಆರೋಪ ನೋಡಿದ್ರೆ ಈಗ KG ಜಾರ್ಜ್ ಅವ್ರಿಗೂ ಮನವಿ ಕೊಟ್ಟು ಅವರು ಏನು ಆಕ್ಷನ್ ಮಾಡ್ತಾ ಇಲ್ಲ, ತಾಂಡಿಲ್ಲ ಅಂತ ಹೇಳ್ತಾರೆ. ಹೌದು ಸರ್, ನೋಡಿದ್ರೆ ಸರ್ಕಾರದ ಇದು ನೇರವಾಗಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಇದು ತನಿಖೆಯಲ್ಲೇ ಕೂಡ ಗೊತ್ತಾಗುತ್ತೆ ಸರ್. ಯಾಕೆಂದ್ರೆ ಈ ಅಧಿಕಾರಿ ಮಾಡ್ತಿರೋದಕ್ಕೆ ನನಗೆ ಮಾಹಿತಿ ಇದೆ. ಹಲವಾರು ಗುತ್ತಿಗೆದಾರರು ನನಗೆ ಬಹಳಷ್ಟು ಅನ್ನೋನ್ ಪೋಸ್ಟ್ಗಳು ಬರ್ತಾ ಇದ್ದಾವೆ ಸರ್ ಇಂಥ ಕಡೆ ಹಗರಣ ಆಗ್ತಾ ಇದ್ದಾವೆ, ದಯವಿಟ್ಟು ತಡೆ ಹಿಡೀರಿ. ಹಲವಾರು ಇಲಾಖೆಗಳಲ್ಲಿ ಇದೇ ರೀತಿ ಬಹಳಷ್ಟು ಹಗರಣ ನಡೀತಾ ಇದ್ದಾವೆ. ಶ್ರೀನಾಥ್ ಅವರು KPTCL ಇಲಾಖೆಯಲ್ಲಿ ಅಥವಾ KPTCL ಕಾರ್ಪೊರೇಷನಲ್ಲಿ ಯಾವ ರೀತಿಯಾದಂಥ ಒಂದು ಹಗರಣಗಳು ನಡೀತಾ ಇದ್ದಾವೆ ಅನ್ನೋದನ್ನು ಹೇಳಿದ್ರು. ಬಹುಶಃ ನನಗಿದನ್ನು ನೋಡಿದ ಸಂದರ್ಭದಲ್ಲಿ ನೀವು ಕೂಡ ಒಂದು ಪ್ರಶ್ನೆ ಕೇಳಿದ್ರೆ ಏನಪ್ಪ ಅಂದರೆ, ಸರ್ಕಾರ ಗಮನಕ್ಕೆ ತಂದರೂ ಕೂಡ ಯಾಕೆ ಸರ್ಕಾರ ಅದನ್ನು ಬಗೆಹರಿಸ್ತಿಲ್ಲ ಅಂಥೇಳಿ. ಈಗ ಶ್ರೀನಾಥ್ ಅವರು ತಮಗೆ ಈ ಎಲ್ಲ ದಾಖಲೆಗಳ ಸಮೇತ ಏನು ಯಾರ್ಯಾರಿಗೆ ಲೆಟ್ರ್ ಕೊಟ್ಟಿದ್ದೀವಿ, ಏನು ರಾಜ್ಯಪಾಲರನ್ನು ಸೇರಿದಂತೆ, ಮುಖ್ಯಮಂತ್ರಿಗಳು ಸೇರಿದಂತೆ, ACS ಮತ್ತು ಪವರ್ ಮಿನಿಸ್ಟ್ರಿ ಎಲ್ಲರಿಗೂ ಕೂಡ ಪತ್ರಗಳು ಕೊಟ್ಟರು ಕೂಡ ದುರಂತ ಏನಪ್ಪ ಅಂದರೆ, ನಾನು ಈಗ ಇವ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀನಿ, ಈಗ ಇವ್ರ ಮೇಲೆ ಇರ್ತಕ್ಕಂಥವ್ರು ಇವರು ಮತ್ತೆ ಏನು ಮಾಡ್ತಾರೆ ಅಂದರೆ ಮತ್ತೆ ಅವ್ರಿಗೆ ಕಳಿಸ್ಕೊಡ್ತಾರೆ, ಇದು ನೋಡಿ ಇದು ಏನು ಅಂತ. ಕಳ್ಳನಿಗೆ ನೀನು ಕಳ್ತನ ಮಾಡಿದೆಯಾ ಇಲ್ಲ ಅಂತ ನನಗೆ ಎನ್ಕ್ವೈರಿ ಮಾಡಿ ಕಳಿಸು ಅಂತ ಕಳಿಸ್ತಂಗಿದು. ಸೊ ಇದು ನೋಡಿದಾಗ ಬಹುಶಃ ನಮಗನ್ನಿಸ್ತಕ್ಕಂಥದ್ದು ಸರ್ಕಾರವೂ ಕೂಡ ಇದರೊಳಗೆ ಏನಾದರೂ ಶಾಮೀಲಾಗಿದೆಯಾ ಅನ್ನುವಂಥ. ಯಾಕಂದರೆ ನೀವು ಶಾಮೀಲಾಗಿಲ್ಲಂದ್ರೆ ಇವ್ರನ್ನ ಯಾಕೆ ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಮಾಡ್ತೀರಾ ಅಥವಾ ನೀವು ಯಾಕೆ ಡಿಲೇ ಮಾಡುವಂಥ ಕೆಲಸ ಮಾಡ್ತೀರಿ? ಮತ್ತು ಇದು ಯಾಕೆ ಇವತ್ತು KPTCL ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ, KPTCL ಇವತ್ತು ಇಡೀ ಕರ್ನಾಟಕಕ್ಕೆ ಬೆಳಕನ್ನು ಕೊಡ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟು. ಇವತ್ತು ಇವರಿಲ್ಲಿ ಇದು 1 ಕೋಟಿ 2 ಕೋಟಿ ಹಗರಣ ಅಲ್ಲ, ಸಾವಿರಾರು ಕೋಟಿಗಳ ಹಗರಣ. ಇದು ಸಾವಿರಾರು ಕೋಟಿಗಳು. ಯಾಕಂದರೆ ನೀವು ಪ್ರತಿ ಹಗರಣದಲ್ಲೂ ಕೂಡ ನೀವು ನೋಡಿದಾಗ, ಉದಾಹರಣೆಗೆ 1,000 ಕೋಟಿ ಪ್ರಾಜೆಕ್ಟ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ 5% ಕಮಿಷನ್ ಅಂದರೆ ಎಷ್ಟಾಯಿತು? ಮತ್ತು ಈಗಾಗಲೇ ಅಲ್ಲಿ ಬಜೆಟ್ ಎಷ್ಟು ಮೀಸಲಿಟ್ಟಿರ್ತಾರೆ ಅದನ್ನು ಮೀರಿ 5%ಗಿಂತ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು ಅಂತ ಅವರ ಆ್ಯಕ್ಟ್ ಹೇಳಿದ್ರು ಕೂಡ ಇವರು 15% 20% ಅಂದರೆ ದುಡ್ಡಿನ ಆಸೆಗೆ ಅಥವಾ ಹೆಚ್ಚು ಲಂಚ ಸಿಗುತ್ತೆ ಅನ್ನೋ ಕಾರಣಕ್ಕೆ, ಕಮಿಷನ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಹೆಚ್ಚು ಮಾಡುವಂಥದ್ದು, ಹೆಚ್ಚು ಮಾಡಿ ಅಷ್ಟು ದುಡ್ಡುಗಳನ್ನು ಜಾಸ್ತಿ ಮಾಡಿ ಅದನ್ನ ಟೆಂಡರ್ನ ಕರೆಯುವಂಥದ್ದು. ಸೊ ಇದೆಲ್ಲ ಮಾಡೋ ಮುಖಾಂತರ ಇವರು ಲಂಚೋಡಿ ಅಂತ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ, ಬಹುಶಃ ಒಂದು ಟೈಮ್ ನಂತರ ಇವರು ಮಾಡುವಂಥ ಅಕ್ರಮಗಳು ಸಹಜವಾಗಿ ಕಾರ್ಪೊರೇಷನ್ ಲಾಸಲ್ಲಿ. ಯಾಕೆ ಲಾಸಲ್ಲಿ ಆಗುತ್ತಂದರೆ,
ನೋಡಿ ಎಂಥ ಕಾಂಟ್ರಾಕ್ಟರ್ಗಳಿಗೆ ಇವರು ಕಾಂಟ್ರಾಕ್ಟ್ ಕೊಡ್ತಾ ಇದ್ದಾರೆ. ಒಂದು ಬಹಳ ಮುಖ್ಯವಾಗಿ ಬಹುತೇಕರು ಕರ್ನಾಟಕದವ್ರು ಅಲ್ಲದೇ ಇರತಕ್ಕಂಥವ್ರು, ಆಂಧ್ರ, ತಮಿಳುನಾಡು ಮತ್ತು ಉತ್ತರ ಭಾರತದಲ್ಲಿ, ಯಾಕಂದರೆ ಅವರು ಹೆಚ್ಚು ಕಮಿಷನ್ ಕೊಡ್ತಾರೆ. ಮತ್ತು ಬಹಳ ಮುಖ್ಯವಾಗಿ ಫೇಕ್ ಡಾಕ್ಯುಮೆಂಟ್ಸನ್ನು ಕೊಡುವಂಥದ್ದು. ಏನು ಉದಾಹರಣೆಗೆ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಇರ್ಬೋದು, ಅಂದರೆ ಅವರು ಎಷ್ಟು ವ್ಯವಹಾರಗಳು ನಡೀತದೆ ಅನ್ನೋಂಥದ್ದು, ಮತ್ತು ಅವರ ಎಕ್ಸ್ಪೀರಿಯನ್ಸು ಸರ್ಟಿಫಿಕೇಟ್ಸ್ ಇರ್ಬೋದು, ಎಲ್ಲೋ ಇನ್ಕ್ಲೂಡಿಂಗ್ GST, ಇನ್ಕಮ್ ಟ್ಯಾಕ್ಸ್, ಅದನ್ನು ಕೂಡ ಫೇಕ್ ಮಾಡಿ ಕೊಡ್ತಕ್ಕಂಥದ್ದು. ಮತ್ತು ನಾವು ಕೂಡ ಲಾಸ್ಟ್ ಟೈಮು ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದಾಗ ಅವ್ರು ನೇರವಾಗಿ ಹೇಳಿದ್ರು, ಇಲ್ಲ ನಾವು ಸ್ಕ್ರೂಟಿನಿ ಮಾಡೋದಿಲ್ಲ, ಅವ್ರು ಏನು ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅದನ್ನ ನಾವು ಸ್ಕ್ರೂಟಿನಿ ಮಾಡೋದಿಲ್ಲ. ಯಾವಾಗ ಸ್ಕ್ರೂಟಿನಿ ಮಾಡ್ತೀವಿ ಅಂದರೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಾಗ ಸ್ಕ್ರೂಟಿನಿ ಮಾಡ್ತೀವಿ ಅಂತೇಳಿ. ಅಂದರೆ ಇವರು ಕಂಪ್ಲೇಂಟ್ ಬಂದಾಗ ಮಾತ್ರ ಡಾಕ್ಯುಮೆಂಟ್ಸ್ ನೋಡ್ತಾರಂತೆ, ಸರಿನೋ ತಪ್ಪೋ ಅಂತ, ಇಲ್ಲಾಂದರೆ ನೋಡೋದಂತೆ. ಹಾಗಾಗಿ ಏನಾಗಿದೆ, ಮೋಸ್ಟ್ ಆಫ್ ದೆಮ್ ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಇನ್ಎಲಿಜಿಬಲ್ ಏಜೆಂಟ್ಗಳು ಅಲ್ಲಿ ಕಾಂಟ್ರಾಕ್ಟ್ಗಳ ಟೆಂಡರ್ಗಳನ್ನ ತೊಗೊಳ್ಳೋವಂಥದ್ದು. ಮತ್ತು ಇನ್ನೊಂದು ಉದಾಹರಣೆಗೆ ಯಾರೋ ಒಬ್ರು ಇವ್ರಿಗೆ ಟೆಂಡರ್ ಕೊಟ್ಟಿದ್ದಾರೆ, 1-2 ಟೆಂಡರ್ ಮಾಡ್ತಾ ಇದ್ದಾರೆ ಅವರು. ಆ 2 ಟೆಂಡರ್ ನೆಟ್ಟಿಗೆ ಮುಗಿಸಿಲ್ಲ ಇನ್ನು ಇವ್ರು ಉದಾಹರಣೆಗೆ 1 ವರ್ಷ ಟೈಮ್ ಕೊಟ್ಟಿರ್ತಾರೆ, 2 ವರ್ಷ ಆಗಿದೆ, 3 ವರ್ಷ ಆಗಿದೆ, ಟೆಂಡರೇ ಮುಗಿಸಿಲ್ಲ. ಇವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು ಅಥವಾ ಮತ್ತೆ ಇವ್ರಿಗೆ ಟೆಂಡರ್ ಕೊಡಬೇಕು. ಇಲ್ಲೇನಾಗುತ್ತೆ, ಇವ್ರಿಗೆ ಟೆಂಡರ್ ಕೊಡೋದು, ಅದು ಏನಂದರೆ ದೊಡ್ಡದು. ಮತ್ತು ಆವಾಗಲೇ ಶ್ರೀನಾಥ್ ಅವರು ಹೇಳಿದಾಗೆ ಆ ಟೆಂಡರ್ಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ, ಕ್ವಾಲಿಫಿಕೇಷನ್ ಇದೆ, ಅಲ್ಲೇನು ಮಾಡ್ತಾರೆ ಅಂದರೆ ಇವರು ಬೋರ್ಡ್ ಮೀಟಿಂಗ್ ಹೆಸರಿನಲ್ಲಿ ಅವ್ರನ್ನ ಕರೆಸಿ ಅವ್ರ ಕ್ವಾಲಿಫಿಕೇಷನ್ಸ್ ಏನಿದೆ ಅದನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಇವರು ಟೆಂಡರ್ಸ್ನ ಫ್ಲೋಟ್ ಮಾಡೋವಂಥದ್ದು. ಅಂದರೆ ಇವರು ಟೆಂಡರ್ ಪ್ರಕಾರ ಅಭ್ಯರ್ಥಿಗಳಲ್ಲ, ಅಭ್ಯರ್ಥಿಗಳ ಪ್ರಕಾರ ಟೆಂಡರ್. ಯಾಕಂದರೆ ಅವರು ಮೊದಲೇ ಇವ್ರಿಗೊಂದಿಷ್ಟು ಫಿಕ್ಸು. ಈಗ ಉದಾಹರಣೆಗೆ ಅವ್ರು 100 ಕೋಟಿ ತಗೊಳ್ತಾರಂದರೆ ಆಯಿತು, ನೀನು ಎಷ್ಟು ಕೊಡ್ತೀಯ ಪರ್ಸೆಂಟೇಜು. ಈಗ ಇವ್ರು ಜಾಸ್ತಿ ಪರ್ಸೆಂಟೇಜ್ ಇವ್ರಿಗೆ ದೊಡ್ಡ ಕಾಂಟ್ರಾಕ್ಟ್, ಒಂದು 500 ಕೋಟಿ ಕಾಂಟ್ರಾಕ್ಟು, ಇವ್ರಿಗಿಂತ ಇನ್ನೂ ಜಾಸ್ತಿ ಕೊಟ್ಟರೆ ಅವ್ರಿಗೆ ಒಂದು 1000 ಕೋಟಿ ಕಾಂಟ್ರಾಕ್ಟು. ಹೀಗೆ ದುಡ್ಡು ಯಾರು ಕಮಿಷನ್ ಜಾಸ್ತಿ ಕೊಡ್ತಾರೋ ಅವ್ರಿಗೆ. ಮತ್ತು ಆ ದುಡ್ಡು ಕೂಡ ಅಷ್ಟೇ, ನೀವು ದುಡ್ಡು ತರಿಸ್ಕೋಬೇಕಾದ್ರೆ ಸರ್ಕಾರಕ್ಕೆ ಮತ್ತೆ ಅಲ್ಲೊಂದು 0.5% ಕೊಟ್ಟು ಅಲ್ಲಿ ಬಿಡಿಸ್ಕೊಂಬನ್ನಿ ಅಂತ ಹೇಳುವಂಥದ್ದು. ಸೊ ಈ ಥರದ ಒಂದಿಷ್ಟು ದೊಡ್ಡ ಪ್ರಮಾಣದಲ್ಲ ಭ್ರಷ್ಟಾಚಾರ. ಒಂದು ಇನ್ಎಲಿಜಿಬಲ್ ಇವ್ರಿಗೆ ಟೆಂಡರ್ ಕೊಡುವಂಥದ್ದು, ಭ್ರಷ್ಟಾಚಾರ, ಅದರಲ್ಲಿ ಲಂಚ ತಗೊಳ್ತಕ್ಕಂಥದ್ದು. ಮತ್ತು ಕೇಳಿದಾಗ ಬಹಳ ಮುಖ್ಯವಾಗಿ, ಈಗ ನಾವು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಏನೋ ಇನ್ಫಾರ್ಮೇಷನ್ ಕೇಳ್ತೀವಿ, ನೀವು ಸಾಕ್ಷ್ಯಗಳು ಏನೂ ಮಾಡಿಲ್ಲ ಅಂದರೆ ಯು ಹ್ಯಾವ್ ಟು ಗಿವ್ ದಿ ಇನ್ಫಾರ್ಮೇಷನ್. ಆದರೆ ಇನ್ಫಾರ್ಮೇಷನನ್ನು ಮುಚ್ಚುಮರೆ ಮಾಡೋವಂಥದ್ದು. ಮತ್ತು ನಾವು ಅಪೀಲ್ ಹೋದಾಗ ಅಲ್ಲೂ ಕೂಡ ಕೊಡದೇ ಇರೋಂಗೆ ನೋಡ್ಕೊಳ್ಳುವಂಥದ್ದು. ಸೊ ಹೀಗೆ ನಮಗೆ ಸರಿಯಾದ ನೋಡಿ, ಈಗ ಶ್ರೀನಾಥ್ ಅವರು ಒಂದು ಅಪ್ಲಿಕೇಶನ್ RTI ಹಾಕಿದಾಗ ನೀವು ಸೂಕ್ತ ದಾಖಲೆಗಳು ಕೊಡಬೇಕಾಗಿರೋದು ಯಾರು? ನಿಮ್ಮ ಮೇಲೆ ನಾವು ಆರೋಪ ಮಾಡಿದ್ದೀವಿ, ನೀವು ಕೊಡಬೇಕು. ನಾನು ಟೆಂಡರನ್ನು ಕರೆಯುವಂಥ ವ್ಯಕ್ತಿನೂ ಅಲ್ಲ, ನಾನು ಟೆಂಡರ್ ಕೊಡೋ ವ್ಯಕ್ತಿನೂ ಅಲ್ಲ, ನಾನು ಟೆಂಡರ್ನ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡೋ ವ್ಯಕ್ತಿನೂ ಅಲ್ಲ. ಸೊ ಡಾಕ್ಯುಮೆಂಟ್ಸ್ ಹ್ಯಾಸ್ ಟು ಬಿ ಪ್ರೊವೈಡೆಡ್ ಹೂ ಹ್ಯಾಸ್ ಕಾಲ್ಡ್ ಫಾರ್ ದ ಟೆಂಡರ್. ಸೊ ಅವರು ನಾವು ಪ್ರಶ್ನೆ ಮಾಡೋರನ್ನ, ಸಾಮಾಜಿಕ ಹೋರಾಟಗಾರನ, RTI ಹೋರಾಟಗಾರನ, ಇವ್ರನ್ನ ನೀವು ನಮಗೆ ಡಾಕ್ಯುಮೆಂಟ್ಸ್ ಕೊಡ್ರಿ ಅಂದರೆ ಇದೊಂಥರ ಹಾಸ್ಯಾಸ್ಪದ ಅಲ್ವಾ ಇದು? ಸೊ ಈಗ ನೋಡಿದಾಗ ನನಗನ್ಸುತ್ತೆ ಡಿಪಾರ್ಟ್ಮೆಂಟಿಂದ ಹಿಡಿದು ಇದು ಇನ್ಕ್ಲೂಡಿಂಗ್ ಕಮಿಷನ್, RTI ಕಮಿಷನ್ವರೆಗೂ ಕೂಡ ಇದು ಒಂದು ಜಾಲ, ಐ ಥಿಂಕ್ ಒಂದು ನೆಟ್ವರ್ಕ್ ಇದೆ. ಇದು ಎಲ್ಲರೂ ಕೂಡ ತನಿಖೆಗೊಳಪಡಿಸ್ಬೇಕು. ಮತ್ತು ನನಗನ್ಸುತ್ತೆ ಇದು ಬಹುಶಃ ಸ್ಟೇಟ್ ಲೆವೆಲ್, ಯಾಕಂದರೆ ಈಗಾಗಲೇ ನಮ್ಗೆ ಗೊತ್ತಿದೆ ಅನೇಕ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಂಡ್ರು, 40% ಕೇಳ್ತವ್ರೆ. ಇದೆಲ್ಲವೂ ಸತ್ಯ. ಅಂದರೆ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಇನ್ನೂ ಎಷ್ಟು ಜನ ಕಾಂಟ್ರಾಕ್ಟರ್ಗಳನ್ನ ಬರೀಕೊಳ್ಬೇಕಂತಿದ್ದಾರೆ. ಮತ್ತು ಕರ್ನಾಟಕದ ಕಾಂಟ್ರಾಕ್ಟರ್ಗಳಿಗೆ ಅವಕಾಶಗಳೇ ಇಲ್ಲ, ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳಿಗೆ ಅವಕಾಶಗಳೇ ಇಲ್ಲ. ಸೊ ಹಾಗಾಗಿ ನಮಗನ್ನಿಸ್ತಕ್ಕಂಥದ್ದು ಇದು, ನನಗನ್ಸುತ್ತೆ CBI ಎನ್ಕ್ವೈರಿ ಕೊಟ್ಟರೆ ಬಹುಶಃ ಇದು ಹೊರಗೆ ಬರ್ತದೆ. ಯಾಕಂದರೆ ರಾಜ್ಯಕ್ಕೆ ಕೊಟ್ಟಾಗ ಅಫ್ಕೋರ್ಸ್ ನಮ್ಗೆ ಗೊತ್ತಿದೆ ರಾಜ್ಯದ ವ್ಯವಸ್ಥೆ, ರಾಜ್ಯ ಇರುವ ಸರ್ಕಾರದ ಪರ ನಿಂತ್ಕೋತಾರೆ ಹೊರತು. ಹಾಗಾಗಿ ನಾವು CBI ಎನ್ಕ್ವೈರಿ ಮಾಡಿ ಇಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ, ಮತ್ತು ಬೇಕಾದ್ರೆ ನೀವೀಗ ಯಾವ್ಯಾವ ಅಧಿಕಾರಿಗಳಿದ್ದಾರೆ ಅವರ ಆಸ್ತಿಗಳನ್ನು ನೀವು ಎನ್ಕ್ವೈರಿ ಮಾಡಿರಿ, ತಗೊಳ್ರಿ. ಅವ್ರು ಏನೇನು ಆಸ್ತಿಗಳು ಮಾಡಿದ್ದಾರೆ, ಬೇನಾಮಿ ಆಸ್ತಿಗಳೇನಿದೆ. ಮತ್ತು ಇವತ್ತು ಕಾಂಟ್ರಾಕ್ಟರ್ಗಳು ನೋಡ್ಬೋದು ನೀವು, ಅಲ್ಲಿ ಇವ್ರು ಕೊಡುವಂಥ ಕಾಂಟ್ರಾಕ್ಟರ್ಗಳು ಇಲ್ಲಿ ಬರಬೇಕಾದ್ರೆ ಒಂದು ಸಣ್ಣ ಸ್ಕೂಟ್ರಲ್ಲೋ ಒಂದು ಸಣ್ಣ ಯಾವುದೋ ಒಂದು ಮಾರುತಿಯಲ್ಲಿ ಬರ್ತಾರೆ. ಇವತ್ತು ಒಬ್ಬೊಬ್ಬರು 2 ಕೋಟಿ 3 ಕೋಟಿ 5 ಕೋಟಿ ವರ್ತ್ ಕಾರ್ಗಳನ್ನು ಓಡಿಸ್ತಾರೆ. ಅಂದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇವ್ರಿಗೆ ಕಾಂಟ್ರಾಕ್ಟರ್ಗಳು ಮತ್ತು ಆಫೀಸರ್ಸ್ ನೆಕ್ಸಸ್ ಇದೆ ಅನ್ನೋದು ನಾವು ನೋಡಬೇಕಾಗ್ತದೆ. ಹಾಗಾಗಿ ನಾವು ಇದ್ರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ಈ ಒಂದು ಭ್ರಷ್ಟಾಚಾರ ಏನಿದೆ ಇದನ್ನು ತನಿಖೆಗೊಳಪಡಿಸಬೇಕು. ಯಾರ್ಯಾರು ಭ್ರಷ್ಟರಿದ್ದಾರೆ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು. ಯಾಕಂದರೆ ಇವ್ರು ಮಾಡೋದೇನಾಗುತ್ತೆ ಅಂದರೆ ನಾಳೆ ಇವ್ರು ಮಾಡೋ ಭ್ರಷ್ಟಾಚಾರದಿಂದ ಲಾಸ್ ಅಂತೇಳಿ ಆ ಹೊರೆಯನ್ನು ನಮ್ಮ ಮೇಲೆ ಕರೆಂಟ್ ಬಿಲ್ ರೂಪದಲ್ಲಿ ನಮ್ಮ ಮೇಲೆ ಹಾಕ್ತಾರೆ. ಕರೆಂಟ್ ಬಿಲ್ ರೂಪದಲ್ಲಿ ನಮ್ಮ ಮೇಲೆ ಹಾಕ್ತಾರೆ. ಅಲ್ಟಿಮೇಟ್ಲಿ ಇವರು ಕಾರ್ಗಳು ತಗೊಳ್ಳೋಕ್ಕೆ, ಇವರು ಬಂಗ್ಲೆಗಳು ಕಟ್ಕೊಳ್ಳೋಕ್ಕೆ, ಇವರು ಶೋಕಿಗಳು ಮಾಡಲಿಕ್ಕೆ, ಇವ್ರು ದುಡ್ಡುಗಳು ಮಾಡಲಿಕ್ಕೆ ನಾವು ಸಾಮಾನ್ಯರು ಇವ್ರಿಗೆ ತೆರಿಗೆ ಕಟ್ಟಬೇಕು. ನಾವು ಸಾಮಾನ್ಯರು ನಾವು ತಿಂಗಳಿಗೆ 1,000 ರೂಪಾಯಿ ಬರ್ತಾ ಇದ್ದಿದ್ದು ಬಿಲ್ ಈಗ 2,500-3,000 ಬಿಲ್ ಆಗಿದೆ ಇವತ್ತು. ಅಂದರೆ ನಾವು ಪ್ರತಿಯೊಬ್ಬರು ಇವ್ರ ಭ್ರಷ್ಟಾಚಾರಕ್ಕೆ ನಾವು ದುಡ್ಡು ಕಟ್ಟಬೇಕಾ? ಸೊ ಹಾಗಾಗಿ ನಾವು ಯಾಕೆ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಡೈರೆಕ್ಟ್ಲಿ ಇನ್ವಾಲ್ವ್ ವಿತ್ ದ ಪಬ್ಲಿಕ್. ಹಾಗಾಗಿ ನಾವು ಇದರಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಆಫೀಸರ್ಗಳಿಗೂ ಮಾತಾಡಿಸಿದಾಗ ಭಾಳ ಉಡಾಫೆಯಾಗಿ ಮಾತಾಡ್ತಕ್ಕಂಥದ್ದು, ಏನೂ ಇಲ್ಲ, ಎಲ್ಲ ಕರೆಕ್ಟಾಗಿದೆ, ಡಾಕ್ಯುಮೆಂಟ್ಸ್ ಕೊಡಿ ಅಂದರೆ ನಿಮಗೆ ಯಾಕೆ ಕೊಡಬೇಕು ಅಂತ ಹೇಳುವಂಥದ್ದು, ಈ ಥರದ್ದೆಲ್ಲ ನಡೀತಾ ಇದೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಬೇಕಾಗ್ತದೆ. ಸರ್ಕಾರ ಸರಿಯಾದ
ಕ್ರಮ ತಗೊಳ್ಳಿ ಅಂದರೆ. ಹಾಗಾಗಿ ನಾವು ಈ ಒಂದು ಪ್ರೆಸ್ ಮೀಟ್ ಕರೀಲಿಕ್ಕೆ ಕಾರಣ ನೋಡಿ, ನಾವು ಯಾರ್ಯಾರು ತಲುಪಿಸ್ಬೇಕೋ ಎಲ್ರಿಗೂ ತಲುಪಿಸಿದ್ದೀವಿ, ಇನ್ನೂ ನ್ಯಾಯ ಸಿಕ್ಕಿಲ್ಲ. ಸೊ ನಾವು ಬಹುಶಃ ಮುಂದೆ ನಾವು ಪ್ರೆಸಿಡೆಂಟ್ಗೆ, ಪ್ರೈಮ್ ಮಿನಿಸ್ಟರ್ಗೂ ಕೂಡ ಪತ್ರ ಬರೀಬೇಕಾಗ್ತದೆ. ಸೊ ಅದರ ನಂತರ ರಾಜ್ಯದ ಮಾನವನ್ನು ನೀವೇ ರಾಜ ಹಾಕುವಂಥ ಪ್ರಕ್ರಿಯೆ ನಡೀತದೆ. ಹಾಗಾಗಿ ಅದನ್ನು ರಾಜ್ಯದ ಮಾನವನ್ನು ಉಳಿಸ್ಬೇಕಾದ್ರೆ ಇಂತಹ ಕಿಡಿಗೇಡಿಗಳನ್ನು, ಇಂಥ ಭ್ರಷ್ಟಾಚಾರಿಗಳನ್ನು ಆ್ಯಕ್ಷನ್ ತಗೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು ಭಾಸ್ಕರ್ ಪ್ರಸಾದ್ ಅಂತ, ಅಹಿಂದ ಸಂಘಟನೆಗಳ ಒಕ್ಕೂಟದ ನಾನು ಕೂಡ ಒಬ್ಬ ರಾಜ್ಯ ಸಂಚಾಲಕ. ಈಗ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಕೊಟ್ಟರು, BJP ಸರ್ಕಾರದ 22 ಇಲಾಖೆಗಳ ಹಗರಣಗಳನ್ನ ನಾವು ತನಿಖೆಗೊಳಪಡಿಸ್ತಾ ಇದ್ದೀವಿ ಅಂತ. ನಾನು ಈ ಮೂಲಕ ಕೇಳೋದು ಅಂತಂದರೆ, ನಿಮ್ಮ ಕಣ್ಣಿಗೆ ಕಾಣುವ ಹಾಗೆ 796 ಕೋಟಿ ರೂಪಾಯಿ ಹಗರಣ ಕಾಣ್ತಾ ಇದೆ KPTCL ಏನು ನಡೀತಾ ಇದೆಯಲ್ಲ, ಇದರಲ್ಲಿ 796 ಕೋಟಿ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಇಲ್ಲಿದ್ದಾವೆ. ಸೊ ಮಾಧ್ಯಮಗಳ ಮೂಲಕ ನಿಮ್ಮ ಗಮನಕ್ಕೆ ಬರ್ತದೆ. ಯಾಕಂದರೆ ಸರ್ಕಾರಕ್ಕೆ ವರದಿಗಳನ್ನ ಕೊಡೋದಕ್ಕೆ ಆಂತರಿಕ ಭದ್ರತಾ ಇಲಾಖೆ ಇರ್ತದೆ, ನಿಮ್ಮ ನ್ಯೂಸ್ಗಳನ್ನ ಕೊಡೋದಕ್ಕೆ ನಿಮ್ಮ ಪೊಲೀಸ್ ಇಲಾಖೆ ಇದೆ, SB ರಿಪೋರ್ಟ್ ಎಲ್ಲವೂ ಇದೆ. ಇದೆಲ್ಲದರ ಮೂಲಕ ನಿಮ್ಮ ಸರ್ಕಾರದ ಸೆಕ್ರೆಟರಿಗಳಿಗೆ, ಸಂಬಂಧಪಟ್ಟಂಥ ಇಲಾಖೆಗಳಿಗೆ ತಲುಪುತ್ತೆ. ನೀವು ತುಂಬ ಪ್ರಾಮಾಣಿಕವಾಗಿ ಅಂತ ಹೇಳ್ಕೊಳ್ಳುವಂತಹ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಕೇಳುವಂಥದ್ದು BJP ಸರ್ಕಾರದ ಹಗರಣ ಅಲ್ವಾ? ಇದು ಕೂಡ ಒಂದು ವರ್ಷ ಕೆಳಗಡೆಯಿಂದನೂ ಹಾಕೊಂಡು ಬಂದಿರೋದು, BJP ಸರ್ಕಾರ ಇದ್ದಾಗಲಿಂದನೂ ಆಗಿರೋದು ಹಗರಣಗಳು ಇದರಲ್ಲಿ ಸೇರ್ಕೊಳ್ತದೆ. ನೀವು ಯಾಕೆ BJP ವಿರುದ್ಧದ ಸರ್ಕಾರದಲ್ಲಿ ನಡೆದಿರುವಂಥ ಈ ಹಗರಣಗಳನ್ನ ಕೈಗೆತ್ಕೊಳ್ಳೋದಕ್ಕೆ ನೀವು ಯಾಕೆ ಹೆದರ್ಕತ್ತೀರಾ? ನಿಮ್ಗೇನು ಭಯಾನ? ನಿಮ್ಗೆ ಯಾರ್ದಾರು ಹೊಡಿತಾರೆ ಅನ್ನೋ ಭಯಾನ ಮುಖ್ಯಮಂತ್ರಿಗೆ ಇಲ್ವಲ್ಲ? ಆ ಥರ ಆಗೋದಿಲ್ಲಲ್ಲ. ಸುಮ್ಮನೆ ತನ್ನ ಮೇಲಿನ ಆರೋಪವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹೇಗೆ ತಾವೆಲ್ಲ ಡಬಲ್ ಗೇಮ್ ಮಾಡ್ತೀರಿ ಮುಖ್ಯಮಂತ್ರಿಗಳೇ. ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, ನೀವು ಇದನ್ನು ತನಿಖೆಗೆ ಒಳಪಡಿಸಿ. ನಾವು CBI ಡಿಮ್ಯಾಂಡ್ ಮಾಡ್ತೀವಿ. ಅಟ್ಲೀಸ್ಟ್ ನಿಮಗೆ ಈ ರಾಜ್ಯ ಸರ್ಕಾರದ ಪೊಲೀಸ್ನವ್ರ ಮೇಲೆ ಆದರೂ ನಿಮಗೆ ನಂಬಿಕೆ ಇರ್ತದಲ್ವಾ? ನೀವು ಆ ಪೊಲೀಸ್ನವ್ರ ಮೂಲಕ ಒಂದು ತನಿಖೆಗೆ ಒಳಪಡಿಸಿ ಅಂತಂದರೆ, ರಾಜ್ಯಪಾಲರಿಂದ ಹೋಗಿದೆ ಲೆಟ್ರು, ಸಂಬಂಧಪಟ್ಟಂತಹ ಮಿನಿಸ್ಟ್ರಿಗೆ ನಾವು ಕೊಟ್ಟಿದ್ದೀವಿ. ಒಂದಲ್ಲ ಎರಡಲ್ಲ, ಬರೀ KPTCL ಮಾತ್ರ ಹಗರಣ ಅಲ್ಲ, ಎಲ್ಲ ಇಲಾಖೆಗಳು ನಿಮಗೆ ಗೊತ್ತು. ಮಾಧ್ಯಮಕ್ಕೆ ನಾನು ಹೇಳಬೇಕಾಗಿಲ್ಲ. ಮೂಡಾದಲ್ಲಿ 5,000 ಕೋಟಿ ಹಗರಣ, ಆಮೇಲೆ SC ನಿಗಮದಲ್ಲಿ SCPT SP ಹಗರಣದ ನಿಗಮ ಅದರಲ್ಲಿ ಹಗರಣ, ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಅದು ಹಗರಣ, KDB ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ. ಅದರೆಲ್ಲ ದಾಖಲೆಗಳಿಟ್ಟು ಮಾತಾಡ್ತು ಅಂತಂದರೆ ತುಂಬ ದೊಡ್ಡದಾಗುತ್ತೆ. ಮತ್ತು BDAದಲ್ಲಂತೂ ಅದು ಹಗರಣಗಳ ಕೊಂಪೆ, ಅಲ್ಲಿ ದೊಡ್ಡ ದೊಡ್ಡ ಹಗರಣಗಳೇ ಸೇರಿಕೊಂಡಿದ್ದಾವೆ. ಎಲ್ಲ ದಾಖಲೆಗಳು ಸರಿಮಿತವಾಗಿ ಇದುವರೆಗೂ ಸಾಕಷ್ಟು ಕಂಪ್ಲೇಂಟ್ಗಳನ್ನ ಮಾಡಿದ್ರು ಕೂಡ ನಿಮ್ಮ ಇಲಾಖೆ ಅಧಿಕಾರಿಗಳು ಒಂದು ಕ್ರಮನೂ ತೊಗೊಳ್ಳಲ್ಲ ಅಂತಂದರೆ ನೀವು ಸರ್ಕಾರ ನಡೆಸೋಕ್ಕೆ ಲಾಯಕರ. ಸುಮ್ಮನೆ ನೀವು ಸರ್ಕಾರದ ಸಾಮಾನ್ಯ ಜನರ ಹಣವನ್ನು ಹಿಂಗೆ ಪೋಲ್ ಮಾಡಿ ನಿಮ್ಮ ಬೊಜ್ಜು ಬೆಳೆಸ್ಕೊಂಡು ಓಡಾಡೋದು ಬದಲು ನೀವೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಕೊನೆಯದಾಗಿ ನಾವು ಹೇಳೋದೇನು ಅಂತಂದರೆ, ಈಗ ಶ್ರೀನಾಥ್ ಅವ್ರು ಒಬ್ಬರೇ ಇದ್ದಾರೆ, ಹಾಗಾಗಿ ಅವ್ರಿಗೆ ನಾವು ಮಾಹಿತಿ ಕೊಡಲ್ಲ ಅಂತ ಅವ್ರು ಭಾವಿಸಿರ್ಬೋದು. ಶ್ರೀನಾಥ್ ಒಬ್ಬರು ಅಲ್ಲ, ನಮ್ಮ ಏನು ಒಂದು ಸಂಘಟನೆಗಳಿದ್ದಾವೆ ಅವರೆಲ್ಲರೂ ಕೂಡ ಅವ್ರ ಹೋರಾಟಕ್ಕೆ ನಾವು ಬೆನ್ನೆಲುಬಾಗಿ ನಿಂತಿದ್ದೀವಿ. ಇವಾಗ ನ್ಯಾಯ ಎಲ್ಲಿವರೆಗೂ ಕೂಡ ಸಿಗೋದಿಲ್ಲೋ ಅಲ್ಲಿವರೆಗೂ ಇದು ಹೋರಾಟ ಮಾಡ್ತೀವಿ. ಮುಂದಿನ ದಿವಸದಲ್ಲಿ ಈಗ ಪತ್ರಿಕಾಗೋಷ್ಠಿ ಮೂಲಕ ನಾವೇನು ವಿಚಾರಗಳನ್ನ ಮುಂದೆ ಹೇಳ್ತಾ ಇದ್ದೀವಿ, ಇದನ್ನು ಅವರು ತಕ್ಷಣವಾಗಿ ಕಾರ್ಯರೂಪಕ್ಕೆ ತರದೇ ಹೋದರೆ ಮುಂದಿನ ದಿವಸದಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು, ಮತ್ತು ಇದರಲ್ಲಿ ಸರ್ಕಾರದ, ಈಗ ಕಾಂಗ್ರೆಸ್ ಸರ್ಕಾರದ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಮತ್ತು ಮಿನಿಸ್ಟ್ರುಗಳು, ನಾನು ನೇರವಾಗಿ ಆರೋಪ ಮಾಡೋಕ್ಕೆ ಬರ್ತೀನಿ, ಬಹುಶಃ ಇದು ಜಾರ್ಜ್ ಅವರು ಕೂಡ ಈ ಹಗರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೇನೋ ಅಂತ. ಯಾಕಂದರೆ ಒಬ್ಬ ಮಿನಿಸ್ಟ್ರು 796 ಕೋಟಿ ಬರೀ ಅಧಿಕಾರಿಗಳು ಮಾಡೋಕ್ಕಾಗಲ್ಲ, ಮಿನಿಸ್ಟ್ರು ಕೂಡ ಇನ್ವಾಲ್ವ್ ಆಗಿರ್ಬೋದು ಅಂತ. ಸೊ ಅವರನ್ನು ಸೇರಿಸಿ ಇದನ್ನು ತನಿಖೆ ಮಾಡಬೇಕು ಅನ್ನೋ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೀನಿ.